ನವೆಂಬರ್ ಕ್ರಾಂತಿ ವಿಚಾರ ಬಹುದಿನಗಳ ಸುದ್ದಿ. ಸುಮಾರು 6 ತಿಂಗಳ ಹಿಂದೆನೇ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ನಾಯಕರೇ ಹೇಳಿದ್ರು. ಅದನ್ನ ಆಧರಿಸಿ ಬೇರೆಯವರು ಕೂಡ ವ್ಯಾಖ್ಯಾನ ಮಾಡಿದ್ದುಂಟು. ಈಗೇನು ಒಂದೇ ತಿಂಗಳು ಉಳಿದಿದೆ, ಬಾಕಿ ಉಳಿದಿದೆ ನವೆಂಬರ್ಗೆ. ಆ ಕ್ರಾಂತಿಗೆ ಪುಷ್ಟಿ ಕೊಡುವಂತ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಬದಲಾವಣೆ ಆಗ್ತದೆ ಅಂತಕ್ಕಂಥ ಸಂದರ್ಭದಲ್ಲೇ ಡಿನ್ನರ್ ಮೀಟಿಂಗ್ ಕರೀತಾ ಇರತಕ್ಕಂಥದ್ದು, ಕೆಲವು ಮಂತ್ರಿಗಳು ಬೇರೆ ಬೇರೆ ಸಭೆಗಳನ್ನ ತಾವಾಗೆ ಕರ್ಕೊಳ್ತಾ ಇರೋದು, ಇವೆಲ್ಲವೂ ಒಂದು ರೀತಿ ಕ್ರಾಂತಿಯ ಆಜುಬಾಜು ಓಡಾಡ್ತಾ ಇರತಕ್ಕಂಥ ವಿಚಾರಗಳು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಡಿನ್ನರ್ ಮೀಟಿಂಗ್ ಅಂದ್ರೇನೆ ಅದೊಂದು ವಿಶೇಷತೆ. ಇಲ್ಲಂತಂದ್ರೆ ಈಗ 2.5 ವರ್ಷ ಆಯ್ತು, ಡಿನ್ನರ್ ಮೀಟಿಂಗ್ ಯಾವತ್ತಾಗಿತ್ತು ಅಂದ್ರೆ ಬಹುಶಃ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಅಧಿಕಾರ ಅಂತ್ಯವಾ ಕ್ವಶನ್ ಮಾರ್ಕ್. ಡಿ ಕೆ ಶಿವಕುಮಾರ್ ಅವರ ಗುಂಪು ಹೇಳುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ಗೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತಕ್ಕಂಥ ಅದು ಪ್ರಾರಂಭವಾ, ಅಥವಾ ದಲಿತ ಮುಖ್ಯಮಂತ್ರಿ ಮಾಡೇ ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ಸು ದಲಿತರನ್ನ ಇಲ್ಲಿಯವರೆಗೆ ಸುಮಾರು 75-76 ವರ್ಷಗಳಿಂದ ವಂಚನೆ ಮಾಡ್ತಾನೇ ಬರ್ತಿತ್ತಲ್ಲ, ಈಗಾದ್ರೂ ಅದಕ್ಕೆ ತೆರೆ ಎಳಿತಾರ? ಯಾಕೆಂತಂದ್ರೆ ನಿನ್ನೆಯಿಂದ ಒಂದು ವಿಷಯ ಬರ್ತಾ ಇದೆ. ಮುಖ್ಯಮಂತ್ರಿಯಾಗಿ ಡಾಕ್ಟರ್ ಪರಮೇಶ್ವರ್ ಅವರನ್ನ ಮಾಡ್ತೇವೆ, ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ಅಂತೇಳಿ ಸಿದ್ದರಾಮಯ್ಯನವರ ಕಡೆಯವರು ಅನೇಕರು ಎದ್ದು ಮಾತಾಡೋದನ್ನು ನೋಡಿದ್ರೆ ಅಲ್ಲಿಗೆ ಸಿದ್ದರಾಮಯ್ಯನವರು ಪರಮೇಶ್ ಅವರನ್ನ ಮುಂದೆ ಇಟ್ಟು ತರಬೇಕು ಅಂತೇಳಿ ಏನಾದರೂ ಯೋಚನೆ ಮಾಡಿದ್ದಾರಾ? ಹೀಗೆ ಅನೇಕ ಪ್ರಶ್ನೆಗಳು ಈಗಾಗಲೇ ಜನರ ಮನಸ್ಸಿನಲ್ಲಿ ಬರ್ತಿದೆ. ಒಟ್ಟಾರೆ ಈ ನವೆಂಬರ್ ಕ್ರಾಂತಿ ಜೊತೆಗೆ ಡಿನ್ನರ್ ಮೀಟಿಂಗ್ ಇವೆರಡಕ್ಕೂ ನಿಕಟ ಸಂಬಂಧಗಳಿದೆ. ಬಹುಶಃ ಇದರಲ್ಲಿ ಒಂದು ಯಾವುದೋ ಒಂದು ದೊಡ್ಡ ಒಂದು ಡೆವಲಪ್ಮೆಂಟ್ ನಡೀತಾ ಇದೆ ಅಂತಕ್ಕಂಥದ್ದು ಜನರ ಅನಿಸಿಕೆ ಆಗಿದೆ. ನೋಡಿ, ಅವರ 5 ಗ್ಯಾರಂಟಿಗಳಲ್ಲಿ 5 ಕೆಜಿ ಅಕ್ಕಿ ಇತ್ತು, ಯಾವತ್ತೂ ಅಕ್ಕಿ ಕೊಡ್ಲಿಲ್ಲ. ಮೋದಿಜಿಯವರು ಕೊಡ್ತಕ್ಕಂಥ 5 ಕೆಜಿ ಅಕ್ಕಿಯನ್ನೇ ಇಲ್ಲಿವರೆಗೂ ಕೊಡ್ತಾ ಬಂದಿದ್ದು. ಈಗ ಇದರಲ್ಲಿ ಹೊಸದೇನು ಇಲ್ಲ ಅಂದಮೇಲೆ ಅವರೇನು 170 ರೂಪಾಯಿ 5 ಕೆಜಿ ಅಕ್ಕಿಯ ಬದಲು 170 ರೂಪಾಯಿ ಕೊಡ್ತಿದ್ರು, ಸೊ ಅದು ಈಗ 5 ಕೆಜಿ ಅಕ್ಕಿಯಾಗಿ ಮಾರ್ಪಾಡಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಇದು ಗ್ಯಾರಂಟಿ ಹೆಸರನ್ನ ಬಳಕೆ ಮಾಡಿದ್ದೀರಿ, ಆದ್ರೆ ಇಂದಿರಾ ಹೆಸರು ಇದಕ್ಕೆ ಯಾಕೆ ಈಗ ಬಂತು? ಇದು ಕೂಡ ಪ್ರಶ್ನೆ ಆಗತ್ತೆ. ಜನ ಅದಕ್ಕೆ ಯಾವ ರೀತಿ ಉತ್ತರಿಸ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಏನೇ ಆದರೂ ಕೂಡ ಇವೆಲ್ಲವೂ ಕಾಂಗ್ರೆಸ್ನ ಒಳಗಡೆ ಗುಲಾಮಗಿರಿಯ ಚಟುವಟಿಕೆಗಳೇ ಹೊರತು ಬೇರೆ ಏನೂ ಅಲ್ಲ. ನನಗೂ ಕೂಡ ಮಾಹಿತಿಗಳು ಬರ್ತಿದ್ವು. ಸುಮಾರು 300 ಕೋಟಿ ರೂಪಾಯಿಗಳನ್ನ ಬಿಹಾರ್ ಚುನಾವಣೆಗೆ ಕೊಡ್ತಾರೆ, ಆ ಕೊಡೋ ಕಾರಣಕ್ಕೆ ನನ್ನನ್ನು ಮಂತ್ರಿ ಮಾಡಬೇಕು ಅಂತ ಕೇಳಿದ್ರು ಅಂತೇಳಿ ಈಗಾಗಲೇ ಕೆಲವರು ಮಾತಾಡೋದನ್ನು ನನಗೂ ಗಮನಕ್ಕೆ ಬಂದಿದೆ. ಆದರೆ ಇದರಲ್ಲಿ ಸಿಕ್ಕಿ ಇಡಿ ರೈಡ್ ಆದಮೇಲೆ ಈಗ ಅವರು ಹೇಳಿಕೆಗಳನ್ನು ಪಡೀತಾ ಎಲ್ಲ ಕಡೆಯಲ್ಲೂ ರೇಡ್ ಆದಮೇಲೆ ಇಲ್ಲಿಯವರೆಗೆ ಸುಮಾರು 400 ಕೋಟಿಯಷ್ಟು ಆಸ್ತಿ ಸಿಕ್ಕಿದೆ ಅಂತಕ್ಕಂಥದ್ದು. ನಿನ್ನೆ ಕೂಡ ಅವರು ರೈಡ್ ಮಾಡಿದಾಗ 50 ಕೆಜಿಯಷ್ಟು ಚಿನ್ನ ಸಿಕ್ಕಿದೆ
ಅಂತಕ್ಕಂಥದ್ದನ್ನು ನಾನು ಕೇಳ್ಪಟ್ಟಿದ್ದೇನೆ. ಈಗ ತಮ್ಮ ವರದಿಗಳನ್ನು ನೋಡಿ ಹೀಗೆ ಅತಿ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಇವರೊಬ್ಬರೇ ಅಲ್ಲ, ಇಂಥ ಕಾಂಗ್ರೆಸ್ನ ಒಳಗಡೆ ನೂರಾರು ಕುಟುಂಬಗಳು ಈ ರೀತಿ ಭ್ರಷ್ಟಾಚಾರದಲ್ಲಿ ಇವೆ. ಹೌದು, ನಾನು ನೋಡಿದೆ ಟ್ರಾಫಿಕ್ ಬಹಳ ಹೆಚ್ಚಿದೆ ಅಂತಂದ್ರೆ ಅದು ಬಹಳ ಡೆವಲಪ್ಮೆಂಟ್ ಆಗಿದೆ ಅಂತ ಅಂದಮೇಲೆ ಇವ್ರ ಬ್ರೈನ್ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಇದರಿಂದ ಗೊತ್ತಾಗತ್ತೆ. ಟ್ರಾಫಿಕ್ ಇವತ್ತೇನಾದ್ರೂ ಹೆಚ್ಚಾಗಿದ್ರೆ ಸುಗಮ ಸಂಚಾರ ಇಲ್ಲದೆ ಇರತಕ್ಕಂಥ ಕಾರಣದಿಂದ, ರಸ್ತೆ ಗುಂಡಿಗಳು ಬಿದ್ದಿರೋದ್ರಿಂದ, ಮತ್ತೆ ಜನಸಂದಣಿ ಹೆಚ್ಚಾಗಿ ಸುಗಮವಾಗಿ ಚಲಿಸಲಿಕ್ಕೆ ಸಾಧ್ಯ ಆಗದಿದ್ದಾಗ ಹೆಚ್ಚಾಗ್ತಾ ಇದೆ. ಬಾಟಲ್ ನೆಕ್ಸ್ ಇದೆ, ಮಳೆ ಬಂದು ಎಲ್ಲ ಹಾಳಾಗಿದೆ. ಇದನ್ನೆಲ್ಲ ಸರಿಪಡಿಸ್ತೀವಿ ಅನ್ನೋದನ್ನು ಬಿಟ್ಟು ಬಹಳ ಡೆವಲಪ್ಮೆಂಟ್ ಆಗಿದೆ. ಇನ್ನೂ ಟ್ರಾಫಿಕ್ ಆಗಬೇಕು ಅಂತಕ್ಕಂಥ ಈ ಮನಸ್ಥಿತಿ ಎಂಥದ್ದು ಅಂತ ನನಗರ್ಥ ಆಗಲ್ಲ. ಬಹುಶಃ ಅವ್ರಿಗೆ ಮಾತ್ರ ಅರ್ಥ ಆಗತ್ತೆ, ಬೇರೆ ಅವ್ರಿಗೆ ಅರ್ಥ ಆಗಲ್ಲ. ಈ ದಸರಾ ಏನು ಆಚರಣೆ ಆಯಿತು, ಇದು ಕಾಂಗ್ರೆಸ್ ದಸರಾ, ಜನಸಾಮಾನ್ಯರ ದಸರಾ ಅಲ್ಲ. ಅಷ್ಟೊಂದು ಅವ್ಯವಸ್ಥೆ ಆಗಿತ್ತು. ಜೊತೆಗೆ ಕಾನೂನು ಸುವ್ಯವಸ್ಥೆ ಮೈಸೂರಿನಲ್ಲಿ ಯಾವತ್ತೂ ಸಹಿತ ಆಗಿಲ್ಲ. ಒಲವು ಮಾರ ಹುಡುಗಿ ಮೇಲೂ ಸಹ ಅತ್ಯಾಚಾರ ಮಾಡ್ತಾರೆ ಇಲ್ಲಿ. ಅವ್ರ ಹೇಳಿಕೆ ಸರಿ ಇದೆ. ಯಾಕೆಂತಂದ್ರೆ ಮೊದಲದಿಂದಲೂ ಕೂಡ ಅದೇನೆಲ್ಲ ನಡೆದಿತ್ತು ನಾವು ಗಮನಿಸ್ತಾ ಬಂದಿದ್ದೇವೆ. ನಾವು ಕೂಡ ಹೇಳಿಕೆಗಳನ್ನು ಮಾಡಿದ್ದೇವೆ. ಈ ಸಾರಿಯ ದಸರಾ ಬಹುಶಃ ಸಿದ್ದರಾಮಯ್ಯನವರು ಮತ್ತು ಮಹದೇವಪ್ಪನವರ ಜಾಯಿಂಟ್ ವೆಂಚರ್ ಅಲ್ಲಿ ಅವರ ಮನೆಯ ಯಾವುದೋ ಮದುವೆ ಸಮಾರಂಭ ನಡೆದಂಗಿತ್ತು. ಜನಸಾಮಾನ್ಯರು ಆ ದಸರಾ ನೋಡಲಿಕ್ಕೆ ಅಷ್ಟೊಂದು ಶ್ರಮ ಪಟ್ಟರು ಕೂಡ ಅವರಿಗೆ ಸಿಕ್ಕಿದ್ದ ಏನು ಪಾಸುಗಳಿದೆ ಆ ಪಾಸುಗಳು ವ್ಯಾಲ್ಯೂ ಇರಲಿಲ್ಲ, ಹೋಗ್ತಾ ಇರಲಿಲ್ಲ. ಟಿಕೆಟ್ಗಳು ಯಾವ ರೀತಿಯಲ್ಲಿ ಕಾಳಸಂತೆಯಲ್ಲಿ ಸೇಲ್ ಆಗಿದ್ವು. ಆಮೇಲೆ ಮಕ್ಕಳನ್ನ ಮೊಮ್ಮಕ್ಕಳನ್ನ ತಗೊಂಡೋಗಿ ಪ್ರದರ್ಶನ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಇದು ಅವರ ಮನೆತನಗಳ ಏನೋ ಮದುವೆ ಕಾರ್ಯಕ್ರಮ, ಬಹುಶಃ ಅವರ ಮೊಮ್ಮಕ್ಕಳ ಮದುವೆ ಕಾರ್ಯಕ್ರಮದ ರೀತಿ ಇತ್ತು ಅಂತಕ್ಕಂಥದ್ದು ನನಗೂ ಕೂಡ ಅನಿಸಿರ್ತಕ್ಕಂಥದ್ದು. ಇಡೀ ರಾಜ್ಯ ನೋಡ್ತದೆ ಯಾರು ಅಪ್ರಬುದ್ಧರು ಯಾರು ಪ್ರಬುದ್ಧರು ಅಂತ. ನಾನು ಅವರ ಭಾಷೆಯನ್ನು ಗಮನಿಸಿದ್ದೇನೆ. ಆದರೂ ಕೂಡ ಅವರು ರಾಜಕೀಯ ಬಾಲಕರು. ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಅವರ ಬಗ್ಗೆ ನನಗೆ ಗೌರವ ಇದೆ. ಯಾಕೆ ಗೌರವ ಇದೆ ಅಂದ್ರೆ ಅವರ ಭಾಷೆಗೆ ನನ್ನ ಗೌರವ ಅಲ್ಲ. ಅವರ ಭಾಷೆಯನ್ನು ಜನ ಗಮನಿಸ್ತಾರೆ, ಅವರ ನಡೆ ನುಡಿಯನ್ನ ಜನ ಗಮನಿಸ್ತಾರೆ. ಆದರೆ ಅವರು ಕೂಡ ಒಬ್ಬ ಶಾಸಕರಾಗಿಬಿಟ್ಟಿದ್ದಾರೆ. ಅಲ್ಲ, ಜನ ಮಾತಾಡ್ತಾರೆ. ಅವರು ಚಿಕ್ಕಬಳ್ಳಾಪುರದಲ್ಲಿ ನಾವು ಎಂಥ ವಿಪರ್ಯಾಸ, ಇಂಥವ್ರನ್ನ ನಾವು ಆಯ್ಕೆ ಮಾಡಿಬಿಟ್ಟು ಬರೀ ಅವ್ರಿಗೆಲ್ಲ ನಮಗೆ ಅಪಮಾನ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಅಲ್ಲಿಯ ಜನರು ಮಾತಾಡ್ತಾ ಇದ್ದಾರೆ. ಅದರಿಂದಾಗಿ ಬಾಲಕರ ಬಗ್ಗೆ ಮಾತಾಡೋದು ಬೇಡ. ಇವೆಲ್ಲವೂ ಕೂಡ ಶಾಶ್ವತ ಅಲ್ಲ. ರಾಜಕಾರಣದಲ್ಲಿ ಅವರ ಬಾಯಿಯನ್ನ ಅವರು ಹತೋಟಿಯಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ಗೌರವ ಬರ್ತದೆ. ಇದಕ್ಕಿಂತ ಹೆಚ್ಚು ನಾನು ಅವರಿಗೆ ಬುದ್ಧಿ ಹೇಳಕ್ ಹೋಗೋದಿಲ್ಲ. ಯಾಕೆಂತಂದ್ರೆ ನನ್ನ ಗುರು ಅಂತೇಳಿ ಡಾಕ್ಟರ್ ಸುಧಾಕರ್ ಅವರು ಈಗ ಸಚಿವರಿದ್ದಾರಲ್ಲ, ಆ ಗುರು ನನಗೆ ಹೇಳಿಕೊಟ್ಟಿರುವಂತ ರೀತಿಯಲ್ಲಿ ನಾನು ನಡ್ಕೊಂಡು ಹೋಗ್ತಿದ್ದೀನಿ ಅಂತ ಪಾಪ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಂದಿನ ದಿನನೇ ಅವರ ಗುರುಗಳು ಅವರಿಗೆ ಪಾಠ ಹೇಳಿ, ಇಂಥ ಅಯೋಗ್ಯ ಗುರು ನನಗೆ ಬೇಕಾಗಿಲ್ಲ, ಇದು ಶಿಷ್ಯ ನನಗಿಲ್ಲ, ಅವರು ಸ್ವಲ್ಪ ಬಾಯಿಯನ್ನ ಹತೋಟಿಯಲ್ಲಿ ಇಟ್ಕೊಂಡು ಹೋಗ್ಬೇಕು ಅಂತ ಅವರೇ ಹೇಳಿದ್ರು. ಅದರಿಂದಾಗಿ ಗುರು ಶಿಷ್ಯರ ಮಧ್ಯದಲ್ಲಿ ಏನೇ ಅಂಥದ್ದು ನಡೆದಾಗ ನಾನು ಅದಕ್ಕೆ ಏನು ಹೇಳಕ್ಕಾಗ್ತದೆ. ಆದರೂ ಕೂಡ ಅವ್ರು ಎಷ್ಟೇ ಮಾತಾಡಿದ್ರು, ಇನ್ನೆಷ್ಟು ಕೆಟ್ಟ ಭಾಷೆ ಅವರು ಉಪಯೋಗಿಸಿದ್ರು, ನಾನು ಮಾತ್ರ ಆ ಭಾಷೆಗೆ ನಾನು ಇಳಿಯೋದಿಲ್ಲ. ನಾನು ಅವರು ಶಾಸಕರು ಅನ್ನೋ ಕಾರಣದಿಂದ ಅವರನ್ನ ನಾನು ಗೌರವಿಸ್ತೇನೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.